ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಎಲ್ಲರ ಕಾಲು ಎಳೆಯುತ್ತೆ ಕಾಲ ಅನ್ನೊಂದು ಮಾತಿದೆ. ಸತ್ಯ ಅನ್ನೋದು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಅದಕ್ಕೆ ತಕ್ಕನಾದಂತಹ ಶಿಕ್ಷೆ ಅಫ್ಕೋರ್ಸ್ ಆಗಲೇಬೇಕು. ಕೆಲವೊಂದ್ಸಲ ಈ ಪಾಪಗಳ ಮೂಟೆಯನ್ನು ಹೊತ್ಕೊಂಡಿರುವಂತಹ ಮನುಷ್ಯರಿಗೆ ಅವರ ಅವನತಿಯ ಮುನ್ಸೂಚನೆ ಸಿಗತ್ತಂತೆ. ಮುಂದೆ ನನಗೇನೋ ಆಗುತ್ತೆ ಅನ್ನೋದು ಅವರ ಅರಿವಿಗೆ ಬರುತ್ತಂತೆ. ರಾಹುಲ್ ಗಾಂಧಿ ವಿಚಾರದಲ್ಲೂ ಹಾಗೆ ಆಗಿದ್ಯಾ? ವಕ್ಫ್ ಬಿಲ್ ತಿದ್ದುಪಡಿಯ ನಂತರ ಗಾಂಧಿ ಕುಟುಂಬಕ್ಕೆ, ಅದೇ ರೀತಿ ತಮಗೆ ಅಂದ್ರೆ ರಾಹುಲ್ ಗಾಂಧಿಗೆ ಏನೋ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಯಿತು ಅಂತ ಕಾಣಿಸುತ್ತೆ. ಅದಕ್ಕೆ ಅವತ್ತು ಖರ್ಗೆ ಸಾಹೇಬರು ಅಮಿತ್ ಶಾ ಜಿ ಅವರಿಗೆ ಹೀಗೆ ತಮಾಷೆಯಾಗಿ ಇಡಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದು. उसमें तो सब तरफ देखते रहते हैं, नहीं तो होम मिनिस्ट्री चलाते कैसा, लोगों को ईडी में डालते कैसा, सीबीआई कैसा चलाते हैं, ये सब बहुत उसमें तो माहिर है. ವೀಕ್ಷಕರೇ ನೋಡಿ, ಅವತ್ತು ಖರ್ಗೆ ಅವರು ಹೇಳಿದ್ದಕ್ಕೂ ಈಗ ಇಡಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸಮನ್ಸ್ ಕೊಟ್ಟಿರೋದಕ್ಕೂ ಅಫ್ಕೋರ್ಸ್ ತಾಳೆ ಆಗ್ತಾ ಇದೆ. ಹಾಗಾದ್ರೆ ಈಗ ಈ ಕೇಸಲ್ಲಿ ತಾಯಿ ಮಗ ಇಬ್ರು ಜೈಲಿಗೆ ಹೋಗ್ತಾರಾ? ಇದರಲ್ಲಿ ಖರ್ಗೆ ಅವರ ಪಾತ್ರ ಏನು? ಇವತ್ತಿನ ಸ್ಪಾಟ್ಲೈಟ್ ನಲ್ಲಿ ಎಲ್ಲವನ್ನ ನೋಡ್ತಾ ಹೋಗೋಣ. ವೀಕ್ಷಕರು, ಇತ್ತೀಚೆಗಷ್ಟೇ ನಾನು ಈ ನ್ಯಾಷನಲ್ ಹೆರಾಲ್ಡ್ ಹಗರಣ ಅಂದ್ರೆ ಏನು, ಅಲ್ಲಿ ಏನೇನೆಲ್ಲ ನಡೀತು, ಇವೆಲ್ಲದರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡಿದ್ದೀನಿ. ಬಹಳಷ್ಟು ಜನರಿಗೆ ಇದು ಏನು ಅಂತ ಗೊತ್ತಿರುತ್ತೆ ಕೂಡ. ಹಾಗಾಗಿ ಜಾಸ್ತಿ ಅದನ್ನೇನು ಕೊರೆಯೋದಕ್ಕೆ ಹೋಗಲ್ಲ. ಆದರೂ ಕೂಡ ಒಂದು ಚಿಕ್ಕ ವಿಡಿಯೋ ಇದೆ ಇಲ್ಲಿ, ಅದನ್ನ ತೋರಿಸಿ ನಾನು 1 ನಿಮಿಷದಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಕೇಸಿನ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ವಾ ಈ ವಿಡಿಯೋವನ್ನ? ಎಸ್, ಇದು ಕಾಂಗ್ರೆಸ್, ಇದು ಸೋನಿಯಾ, ಅದೇ ರೀತಿ ರಾಹುಲ್ ಗಾಂಧಿ, ಅಂಡ್ ಇದು ತೆರಿಗೆದಾರರ ಹಣ ಹಾಗೂ ಸಾರ್ವಜನಿಕ ಆಸ್ತಿ. ಅಂಡ್ ಇದು AJL ಅನ್ನುವಂತಹ ಪ್ರೈವೇಟ್ ಕಂಪನಿ, ಅಂದ್ರೆ ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಅನ್ನ ನೆಹರು ಅವರು ಪ್ರಾರಂಭ ಮಾಡ್ತಾರೆ. ಅಂಡ್ ಇದಕ್ಕೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಹಣವನ್ನು ಕೂಡ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸಾರ್ವಜನಿಕರ ಆಸ್ತಿಯನ್ನ AJL ನ್ಯಾಷನಲ್ ಹೆರಾಲ್ಡ್ಗೆ ದಾನ ಕೊಡುತ್ತೆ. ಕಾರಣ ಏನು? ಕಾರಣ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಡೆವಲಪ್ ಆಗಬೇಕು ಅಂತ. ಆದ್ರೆ ಅದನ್ನ ನ್ಯಾಷನಲ್ ಹೆರಾಲ್ಡ್ ಸರಿಯಾಗಿ ಬಳಸ್ಕೊಳ್ಳಲ್ಲ, ಲಾಸ್ ಆಗತ್ತೆ. ಆಗ ಈ ನ್ಯಾಷನಲ್ ಕಾಂಗ್ರೆಸ್ ಏನ್ ಮಾಡುತ್ತೆ, ಸುಮಾರು 90 ಕೋಟಿ ರೂಪಾಯಿ ಸಾಲವನ್ನ ನ್ಯಾಷನಲ್ ಹೆರಾಲ್ಡ್ ಕಂಪನಿಗೆ ಕೊಡುತ್ತೆ. ಆದ್ರೆ ನ್ಯಾಷನಲ್ ಹೆರಾಲ್ಡ್ ಆ 90 ಕೋಟಿ ಹಣವನ್ನ ಆ ಕಡೆ ವಾಪಸ್ಸು ಕೊಡದೆ ಅದನ್ನ ಸೋನಿಯಾ ಗಾಂಧಿ, ಅದೇ ರೀತಿ ರಾಹುಲ್ ಗಾಂಧಿ ಒಡೆತನದ ಯಂಗ್ ಇಂಡಿಯನ್ ಕಂಪನಿಗೆ ಕೊಡುತ್ತೆ. ಸುಮಾರು 2,000 ಕೋಟಿ ರೂಪಾಯಿ ಹಣ ಯಂಗ್ ಇಂಡಿಯನ್ ಕಂಪನಿಗೆ ನ್ಯಾಷನಲ್ ಹೆರಾಲ್ಡ್ ಕಡೆಯಿಂದ ಹೋಗುತ್ತೆ. ಸೊ ಇದು ಇಲ್ಲಿ ಇರುವಂತಹ ಆಕ್ಚುಯಲ್ ಸ್ಕ್ಯಾಮ್. ಕೇವಲ 50 ಲಕ್ಷ ಹಣಕ್ಕೆ ನ್ಯಾಷನಲ್ ಹೆರಾಲ್ಡ್ ಅನ್ನ ಕಂಟ್ರೋಲಿಗೆ ತಗೊಂಡು ಇಲ್ಲಿ ಇಷ್ಟು ದೊಡ್ಡ ಸ್ಕ್ಯಾಮ್ ನಡೆದಿರುವಂಥದ್ದು. ವೀಕ್ಷಕರ, ಮೊನ್ನೆ ಅಷ್ಟೇ ಇಡೀ ಈ ಮನಿ ಲಾಂಡ್ರಿಂಗ್ ಕೇಸ್ ಸಲುವಾಗಿ ಸೋನಿಯಾ ಗಾಂಧಿ ಆಗಿರಬಹುದು, ರಾಹುಲ್ ಗಾಂಧಿ ಆಗಿರಬಹುದು, ಇವರಿಗೆ ನೋಟಿಸ್ ಅನ್ನು ಕೊಡುತ್ತೆ. 700 ಕೋಟಿ ರೂಪಾಯಿ ಆಸ್ತಿಯನ್ನ ವಶಕ್ಕೆ ಕೂಡ ತಗೊಳ್ತಾ ಇದೆ. ಈಗ ಇಡಿ ಈ ಕೇಸ್ನ ಚಾರ್ಜ್ ಶೀಟ್ ಅಂದ್ರೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ವೀಕ್ಷಕರು, ಇದರಲ್ಲಿ A1 ಸೋನಿಯಾ ಗಾಂಧಿ ಅಂಡ್ A2 ರಾಹುಲ್ ಗಾಂಧಿ. ಏಪ್ರಿಲ್ 25ನೇ ತಾರೀಕು ಇಬ್ರು ಕೂಡ ಒಟ್ಟಾಗಿ ಕೋರ್ಟ್ ವಿಚಾರಣೆಗೆ ಈಗ ಹೋಗಬೇಕಾಗಿದೆ. ಇದಕ್ಕೆ ಇಡಿ ಆಫೀಸ್ ಮುಂದೆ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡುತ್ತೆ. ಯಪ್ಪ, ಆ ಪ್ರತಿಭಟನೆಗೆ ಒಂದು ಎಷ್ಟು ಜನ ಸೇರಿದ್ರು ಅಂದ್ರೆ ನೋಡಿದ್ರೆ ನಿಮಗೆ ತಲೆ ತಿರುಗುತ್ತೆ. ನೀವೇ ಒಂದು ಬಾರಿ ನೋಡಿ ಅಲ್ಲ ಆ ಜನಸಾಗರವನ್ನ. ಓಹೋ, ಜನಸಾಗರ.
ವೀಕ್ಷಕರು ಇದರಲ್ಲೇ ಗೊತ್ತಾಗತ್ತೆ, ಇವರು ಜೈಲಿಗೆ ಹೋದ್ರೂ ಕೂಡ ಇವರ ಪರವಾಗಿ ಪ್ರತಿಭಟನೆಯನ್ನ ಮಾಡೋಕೆ ಯಾರೂ ಇರಲ್ಲ. ಇನ್ನು ಪಾಪ ದುಡ್ಡು ಕೊಟ್ಟು ಗೂಂಡಾಗಳನ್ನು ಕರೆಸ್ಕೊಳ್ಬೇಕಾಗತ್ತೆ ಅಷ್ಟೇ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಕಡೆ ಪ್ರಿಯಾಂಕಾ ವಾದ್ರಾ ಗಂಡ ರಾಬರ್ಟ್ ವಾದ್ರಾಗೆ ಕೂಡ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಇದೇ ತಿಂಗಳ ಅಂದ್ರೆ ಏಪ್ರಿಲ್ 8ನೇ ತಾರೀಕು ಹಾಜರಾಗೋದಕ್ಕೆ ಹೇಳಿತ್ತು, ಆದ್ರೆ ಅವತ್ತು ಆಗ್ಲಿಲ್ಲ ಅಂತ ಏಪ್ರಿಲ್ 15ನೇ ತಾರೀಕಿಗೆ ವಿಚಾರಣೆಗೆ ಕರೆಸ್ಕೊಂಡಿದ್ರು. ಅಂಡ್ ಇದೊಂದು ಸೀನನ್ನ ನೋಡಿ ನಾನೇ ಆಕ್ಚುಲಿ ಕನ್ಫ್ಯೂಸ್ ಆಗಿಬಿಟ್ಟೆ. ಅಲ್ಲ, ರಾಬರ್ಟ್ ವಾದ್ರಾ ಅವರು ವಿಚಾರಣೆಗೆ ಹೊರಟಿದ್ದ ಅಥವಾ ಗಡಿಯಲ್ಲಿ ದೇಶವನ್ನ ಕಾಯೋದಕ್ಕೆ ಹೊರಟಿದ್ದ ಅಂತ. ಪ್ರಿಯಾಂಕಾ ಗಾಂಧಿ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಇಡೀ ಕಚೇರಿಗೆ ಗಂಡನ ಜೊತೆ ಬರೋದೇನು, ಅವರನ್ನ ತಬ್ಕೊಂಡು ಕಳಿಸೋದೇನು, ಯಪ್ಪ ಡ್ರಾಮಾ ಹೆಂಗ್ ಮಾಡಿದ್ರು ಅಂತ ಹೇಳಿದ್ರೆ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ವೀಕ್ಷಕರು ಇವೆಲ್ಲವನ್ನ ನೋಡ್ತಾ ಇದ್ರೆ ಹೋಲ್ಸೇಲ್ ಆಗಿ ಇಡೀ ಕುಟುಂಬ ಸದ್ಯದಲ್ಲೇ ಜೈಲು ಪಾಲಾಗೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಗಂಟ್ಲವರೆಗೂ ಸಿಕ್ಕದನ್ನ ತಿಂದ್ರೆ ಇನ್ನೇನಾಗತ್ತೆ, ಕೊನೆಗೆ ಕಕ್ಕಲೇಬೇಕಲ್ಲವೇ. ಬಿಡಿ, ನಿಮಗೇನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.